ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ನಂದು ವಿಡಿಯೋ ಏನು ಅಂದ್ರೆ, ನಾನು ಹೆಂಗೆ ಇದು ಗಿಡಗಳನ್ನು ಹಚ್ಚೋದು ನನ್ನ ತಲೆಯಾಗ ಬಂತು. ಮತ್ತು ನಾನು ಗಿಡಗಳು ಹಚ್ಚಬೇಕು, ನನ್ನ ಮನೆ ಮುಂದೆ ಇಷ್ಟು ಸುಂದರವಾದ ಗಾರ್ಡನ್ ಮಾಡಬೇಕು ಅಂತ ನನ್ನ ತಲೆಯಾಗ ಹೆಂಗೆ ಬಂತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ ಇವತ್ತು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಪ್ಲೀಸ್ ನನ್ನ ವಿಡಿಯೋ ನಿಮಗೆ ಪಸಂದ್ ಬಂತು ಅಂತಂದ್ರೆ ಒಂದು ಲೈಕ್ ಕೊಡಿರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ನಾನು ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ನಾನು ಪಕ್ಷಿಗಳಿಗಂತ ಒಂದು ಬರ್ಡ್ ಫೀಡರ್ ತಂದಿಟ್ಟೀನಿ ಫ್ರೆಂಡ್ಸ್. ಯಾಕಂದ್ರೆ ಇದ್ರಾಗ ನವಣಿ ಹಾಕೀನಿ ನಾನು. ಪಕ್ಷಿಗಳು ನನ್ನ ಗಾರ್ಡನ್ದಾಗ ಭಾಳ ಬರ್ತಾವೆ. ನಾನು ನವಣಿ ಯಾಕೆ ಹಾಕೀನಿ ಅಂತಂದ್ರೆ, ಅಕ್ಕಿ ಜೋಳನೂ ನಾನು ಬರ್ಡ್ ಫೀಡರ್ದಾಗ ಹಾಕಿದ್ದೆ. ಅದು ಅಂದ್ರೆ ಜೋಳ ಸ್ವಲ್ಪ ಗಟ್ಟಿ ದಪ್ಪ ಆಗ್ತಾವಲ್ಲ ದಾಣಿ, ಅದಕ್ಕೆ ಸಣ್ಣ ಗುಬ್ಬಿಗಳು ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೆ ನಾವು ನವಣಿ ಹಾಕಿದೀವಿ ಅಂತಂದ್ರೆ ಮರಿ ಗುಬ್ಬಿ ಏನಿರ್ತಾವಲ್ಲ ಅವು ನವಣಿ ಚಲೋ ತಿಂತಾವೆ. ನಾನು ತೆಳಗೂ ಟೆರೆಸ್ ಮೇಲೂ ಉದುರಿಸಿರ್ತೀನಿ, ಮತ್ತು ನಾನು ಬರ್ಡ್ ಫೀಡರ್ದಾಗೂ ಹಾಕಿರ್ತೀನಿ. ನಾನು ನಿಮ್ಗೇನು ಹೇಳ್ತಾ ಇದ್ದೀನಿ ಅಂದ್ರೆ, ನಂದು ಹೆಂಗೆ ಸ್ಟಾರ್ಟ್ ಆಯಿತು ಇದು, ನಾನು ಗಾರ್ಡನ್ ಮಾಡೋದು ನನಗೆ ಹೆಂಗೆ ನನ್ನ ತಲೆಯಾಗ ಬಂತು ಅಂದ್ರೆ, ನಾನು ಗಾರ್ಡನ್ದಾಗ ನನಗೆ ಜಾಬ್ ಇತ್ತು ಫ್ರೆಂಡ್ಸ್. ನಾನು 25 ವರ್ಷ ಜಾಬ್ ಮಾಡೀನಿ. ಅಲ್ಲಿ ನನಗೆ ಗಾರ್ಡನಲ್ಲಿ ಕಾಲೇಜ್ನಾಗ ನನಗೆ ಟ್ರಾನ್ಸ್ಫರ್ ಆಗಿತ್ತು ನಂದು ಡ್ಯೂಟಿ. ಆವಾಗ ನಾನು ಏನು ಮಾಡಿದ್ದೆ, ಅವರು ಪ್ರಿನ್ಸಿಪಾಲ ನನಗೆ ಏನು ಮಾಡಿದರು, ಗಾರ್ಡನ್ನಾಗ ಡ್ಯೂಟಿ ಹಾಕಿದರು. ನೀನು ಗಾರ್ಡನ್ನಾಗ ಗಿಡಗಳಿಗೆ ನೀರು ಹಾಕಬೇಕಮ್ಮ, ಮತ್ತು ಇವೇನು ಗಿಡಗಳ್ದಾಗ ಹುಲ್ಲು ಅದು ಆಗ್ತದಲ್ಲ ಅದನ್ನು ಕ್ಲೀನ್ ಮಾಡ್ತಾ ಇರಬೇಕು, ಮತ್ತು ಗಿಡಗಳು ಜಾಸ್ತಿ ಬೆಳೆದು ಅಂದ್ರೆ ಅದನ್ನು ಕಟ್ ಮಾಡ್ತಾ ಇರಬೇಕಂತ ನನಗೆ ಡ್ಯೂಟಿ ಹಾಕಿದರು. ನಾನು ಮೊದಲ ಪ್ರಿನ್ಸಿಪಾಲ್ ಇರ್ತಾರಲ್ಲ, ಪ್ರಿನ್ಸಿಪಾಲ್ ಚೇಂಬರ್ಗೆ ನನ್ನ ಡ್ಯೂಟಿ ಇತ್ತು. ಮತ್ತು ಇನ್ನೊಬ್ಬರು ಬಂದರು ಹೊಸದಾಗಿ, ಅದಕ್ಕೆ ಹೊಸದವ್ರಿಗೆ ಏನೂ ತಿಳಿಯಂಗಿಲ್ಲ ಅಂತ ಅವರು ಚೇಂಬರ್ಗೆ ಡ್ಯೂಟಿ ಹಾಕಿ, ನನಗೆ ಸೀನಿಯರ್ ಇದ್ದಮ್ಮ ನೀನು, ನಿನಗೆ ಸ್ವಲ್ಪ ಗೊತ್ತಾಗ್ತದೆ ನಮ್ಮ ಕಾಲೇಜ್ದು ಏನು ಕೆಲಸ ಇರ್ತದೆ ಏನು ಕೆಲಸ ಇಲ್ಲ ಅಂಥೇಳಿ ನನಗೆ ಅವರು ಗಿಡಗಳಿಗೆ ನೋಡ್ಕೊಳ್ಳೋ ಸಲಕ್ಕಂತ ನನಗೆ ಡ್ಯೂಟಿ ಹಾಕಿದ್ರು. ಆವಾಗ ನಾನೇನು ಮಾಡಿದೆ, ಗಿಡಗಳಿಗೆ ನೋಡ್ತಾ ನಾನು ಯಾವೆಲ್ಲ ಗಿಡಗಳವ, ಯಾವೆಲ್ಲ ಗಿಡಗಳು ಕಟ್ ಮಾಡಬೇಕು, ಮತ್ತು ಇವು ಗಿಡಗಳು ಎಲ್ಲಿ ಹಚ್ಚಬೇಕು, ಮತ್ತು ಇದ್ರಾಗ ಏನು ಕಟ್ಟಿಂಗ್ ಹಚ್ಕೊಂಡ್ರೆ ಬರ್ತಾವೇನೋ ಅಂಥೇಳಿ ನಾನು ಸ್ವಲ್ಪ ನೋಡೋದು, ಸ್ವಲ್ಪ ಗಿಡಗಳ ಮೇಲೆ ನನಗೆ ಜಾಸ್ತಿನೇ ಪ್ರೀತಿ ಆಯಿತು. ನಾನು ಕಟ್ಟಿಂಗ್ ಹಚ್ಕೊಳ್ಳೋದು ಮಾಡೋದು ನಾನು ಸ್ಟಾರ್ಟ್ ಮಾಡಿದೆ. ಮತ್ತು ಫಸ್ಟಿಗಂದ್ರೆ ನಾನೇನು ಮಾಡಿದೆ, ನನ್ನ ಮನ್ಯಾಗೂ ಒಂದು ಗಿಡ ಹಚ್ಚಬೇಕಲ್ಲ, ಇದು ನೋಡಿರಿ ಗುಲಾಬಿ ಹೂವಿನ ಗಿಡ ಎಷ್ಟು ಚಂದ ಗ್ರೋತ್ ಆಗ್ಲತ್ತದ, ಹಚ್ಚಬೇಕಲ್ಲ ಅಂಥೇಳಿ ನಾನೇನು ಮಾಡಿದೆ, ಒಂದು ಅಲ್ವೇರಾ ಗಿಡ ತಂದು ನನ್ನ ಮನ್ಯಾಗ ಹಚ್ಚಿದೆ. ಅದು ಅಲ್ವೇರಾ ಇಷ್ಟು ಚಲೋ ಆಯಿತು ಫ್ರೆಂಡ್ಸ್, ಇಷ್ಟು ಚಲೋ ಆಯಿತು ಅಲ್ವೇರಾ ಗಿಡ, ಭಾಳ ದೊಡ್ಡದಾಯಿತು. ಅದ್ರಾಗ ಒಂದು ಹೂವೂ ಬಂತು, ಅಲ್ವೇರಾದಾಗ ಹೂವೂ ಬಂತು, ಇಷ್ಟು ಚಂದ ಸುಂದರವಾದ ಹೂವು ಬಂತು. ನಾನಂದೆ, ಅಯ್ಯೋ ಎಷ್ಟು ಚಲೋ ಹೂವು ಬಂದದಲ್ಲ ಅಂತ ಏನು ಮಾಡ್ದೆ, ನಾನು ಅಲ್ವೇರಾ ಅದೇ ತೆಗೆದು ಡಿವೈಡ್ ಮಾಡಿ ಮತ್ತೆ ಇನ್ನೊಂದು ಪಾಟ್ನಾಗ ಹಾಕ್ಕೊಂಡೆ. ಮತ್ತು ಅದು ಒಂದು 2, 3, 4, 5 ನನಗೆ ಪಾಟ್ ಅದು ಅಲ್ವೇರಾದು. ಮತ್ತೇನು ಮಾಡ್ದೆ, ನನ್ನ ಗಾರ್ಡನ್ದಾಗ ಏನು ಡ್ಯೂಟಿ ಇತ್ತಲ್ಲ, ನೋಡಿರಿ ಇದು ಹೆಂಗೆ ಪಾಟ್ ಬಿದ್ದದ, ಇದು ಸ್ವಲ್ಪ ಗಾಳಿ ಬಿಡ್ತು ಅಂದ್ರೆ ಫ್ರೆಂಡ್ಸ್ ಎಲ್ಲ ಪಾಟ್ಗಳು ಆ ಕಡೆ ಈ ಕಡೆ ಆಗ್ತವೆ. ಮತ್ತು ನಾನು ನೋಡ್ತಾನೆ ಇರ್ತೀನಿ, ತೆಗೆದು ಇಡ್ತಾನೆ ಇರ್ತೀನಿ ಅಂದು ನಾನೇನು ಮಾಡಿದೆ, ಇನ್ನೂ ಒಂದು ಗಿಡದ ಕಟ್ಟಿಂಗ್ ಹಚ್ಕೋಬೇಕಲ್ಲ ನಾನು ಅಂಥೇಳಿ, ಮತ್ತು ಇನ್ನೊಂದು ಗಿಡದ ಕಟ್ಟಿಂಗ್ ನಾನು ಕಾಲೇಜ್ನಾಗ ಇದ್ದಿದ್ದು ಕಟ್ಟಿಂಗ್, ಮತ್ತು ಇನ್ನೊಂದು ಕಟ್ಟಿಂಗ್ ಹಚ್ಕೊಂಡೆ. ಅದನ್ನು ಚಲೋ ಗ್ರೋತ್ ಆಯಿತು. ನಾನು ಯಾವುದೆಲ್ಲ ಕಟ್ಟಿಂಗ್ ಹಚ್ತೀನಿ ನನ್ನ ಡ್ಯೂಟಿದಾಗ ಕಾಲೇಜ್ನಾಗ ಎಲ್ಲ ಕಟ್ಟಿಂಗ ಬರ್ತಾ ಹೋದು. ಪ್ರಿನ್ಸಿಪಲ್ ಅವರಿಗೆ ಭಾಳ ಇಷ್ಟ ಆಯಿತು ನನ್ನ ಕೆಲಸ. ಏನಮ್ಮ ನೀನು ಒಂದೇ ವರ್ಷ ಹಾಕಿದೆವು ಗಾರ್ಡನ್ದಾಗ ನಿನ್ನ ಡ್ಯೂಟಿ, ಎಷ್ಟೊಂದು ಗಿಡಗಳು ಮಾಡಿದೆಯಲ್ಲಮ್ಮ, ನಮಗೆ ಭಾಳ ಇಷ್ಟ ಆಯ್ತಲ್ಲ ನಿಂದು ಕೆಲಸ ಅಂತ ನನಗೆ ಭಾಳ ಅವರು ಜೀವ ಮಾಡ್ತಿದ್ದರು ಪ್ರಿನ್ಸಿಪಾಲ. ಮತ್ತು ನಾನು ಗಿಡಗಳ ಜೊತೆ ನನಗೆ ಭಾಳ ನನಗೆ ಅಟ್ಯಾಚ್ಮೆಂಟ್ ಆಯಿತು. ಮತ್ತು ನಾನು ಕಾಲೇಜ್ ನನಗೆ ಕಟ್ಟಿಂಗ್ ತಂದು ನನ್ನ ಮನ್ಯಾಗ ಹಚ್ತಾ ಹೋದ. 1 ಇಲ್ಲ 2 ಇಲ್ಲ 3 ಇಲ್ಲ ಭಾಳಷ್ಟು ಗಿಡ ನನ್ನ
ಮನ್ಯಾಗೂ ಅದು ಫ್ರೆಂಡ್ಸ್. ಇವಾಗ ನಾನು 4-5 ವರ್ಷ ಆಯಿತು ನಾನು ಗಾರ್ಡನ್ ಮಾಡಿ ಸ್ಟಾರ್ಟ್ ಮಾಡಿ. ಮತ್ತು ನಾನು ಮನೆಗೆ ತಂದು ಯಾವುದು ನಾನು ಕಟ್ಟಿಂಗ್ ಹಚ್ತೀನಲ್ಲ, ಅದು ಗಿಡ ಏನು ದೊಡ್ಡದಾಗ್ತದಲ್ಲ, ಆ ಗಿಡದಾಗ ನಾನು ಮತ್ತೆ ಕಟ್ಟಿಂಗ್ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಒಂದೆರಡು ಅದ್ರಾಗ ಒಂದು ಪಾಟ್ನಾಗ ಮತ್ತೆ ನಾನು 4-5 ಪಾಟ್ ಮಾಡ್ಕೋಬೇಕು ಇದ್ರಾಗ ಅಂತ ಏನು ಮಾಡಿದೆ. ಮತ್ತು ಅದ್ರಾಗ ಒಂದು 4-5 ಪಾಟ್ ಮಾಡಿಕೊಂಡೆ. ಹಾಗೆ ಮಾಡಿಕೊಂಡು ಫ್ರೆಂಡ್ಸ್, ಮತ್ತು ನಾನು ನರ್ಸರಿದಾಗ ಯಾವುದಾದ್ರೂ ಒಂದು ಚಲೋ ಗಿಡ ಇದ್ರೆ ಅದನ್ನು ತರ್ಲಿಕ್ಕೆ ನನಗೆ ಸ್ಟಾರ್ಟ್ ಮಾಡಿದೆ. ಮತ್ತು ಪಾಟ್ಗಳು ಮೊದಲು ಏನು ಮಾಡ್ತಿದ್ದೆ ನಾನು, ಒಂದು ಯಾವುದಾರ ಡಬ್ಬಿ ಇರಲಿ, ನಾವು ಏನು ಉಪ್ಪಿನಕಾಯಿ ಅದು ತರ್ತೀವಲ್ಲ ಆ ಡಬ್ಬಿ ಇರಲಿ, ಮತ್ತು ನಾವು ಯಾವುದಾದ್ರೂ ಈಗ ಮಾಲ್ನಾಗ ಯಾವ್ದಾರ ಡಬ್ಬಿದಾಗ ಏನಾರ ಒಂದು ವಸ್ತು ಬರ್ತದಲ್ಲ, ಅದು ಖಾಲಿ ಆಯಿತು ಅಂತಂದ್ರೆ ಮತ್ತು ಅದ್ರಾಗೂ ನಾನು ಗಿಡ ಹಚ್ಕೋತಿದ್ದೆ. ಅದಕ್ಕೆ ಹೋಲ್ ಹಾಕಿ ನಾನು ಫಸ್ಟಿಗೆ ಪಾಟ್ನಾಗ ಯಾವುದು ಗಿಡ ಹಚ್ಚಿಲ್ಲ ಫ್ರೆಂಡ್ಸ್. ನಾನು ಎಲ್ಲ ಡಬ್ಬಿದಾಗ ಮತ್ತು ಬಕೆಟ್ ಒಡೆದು ಅಂದ್ರೆ ಅದ್ರಾಗ ಹಚ್ತಿದ್ದೆ. ಮತ್ತು ಪೇಂಟ್ ತಂದೀವಿ, ಮನೆಗೆ ಹಚ್ಚಕ್ಕೆ ಪೇಂಟ್ ತರ್ತಾರಲ್ಲ, ಅದ್ರಾಗ ನಾನು ಪೇಂಟಿನಾಗ ಇದು ಪೇಂಟ್ ಡಬ್ಬನೇ ಅವ ನೋಡ್ರಿ ಎಲ್ಲ, ಅದ್ರಾಗೂ ನಾನು ಹೋಲ್ ಹಾಕಿ ಅದ್ರಾಗೂ ಗಿಡ ಹಚ್ಕೋತಿದ್ದೆ. ಮತ್ತು ಎಲ್ಲಾರ ನನಗೊಂದು ಡಬ್ಬಿ, ಒಂದು ರಸ್ತೆ ಮೇಲೆ ಒಂದು ಡಬ್ಬಿ ಸಿಕ್ತಂದ್ರೆ ಭೀ ಆ ಡಬ್ಬಿ ತಂದು ನಾನು ಗಿಡ ಅದ್ರಾಗ ನಾನು ಕಟ್ಟಿಂಗ್ ಹಚ್ಕೋತಿದ್ದೆ. ಹಾಗೆ ಮಾಡಿ ಇಷ್ಟು 4-5 ವರ್ಷನಾಗ ನನಗೆ ಇಷ್ಟೊಂದು ಗಿಡದ್ಲಿಂತ ನನಗೆ ಪ್ರೀತಿ ಆಯಿತು. ನನಗೆ ಇಷ್ಟೊಂದು ಗಿಡಕ್ಕೆ ಬಿಟ್ಟು ಇರಲಾರ್ದಂಗೆ ಆಯಿತು ಫ್ರೆಂಡ್ಸ. ನನಗೆ ಇವು ಒಂದು ದೊಡ್ಡ ಎಲೆ ನೋಡಕತ್ತೀರಲ್ಲ, ಇವು ನನ್ನ ಹತ್ರ ಏನಿಲ್ಲ ಅಂದ್ರೆ ಇದು ಒಂದೇ ಒಂದು ನಾನು ಕಾಲೇಜ್ನಂದು ಒಂದೇ ಒಂದು ಕಟ್ಟಿಂಗ್ ತಂದಿದ್ದೆ ಫ್ರೆಂಡ್ಸ ಈ ಎಲೆದು. ಇವತ್ತು ನನ್ನ ಬಳಿ ಇವು 80 ಗಿಡ ಅವ. ಇವತ್ತು 80 ಗಿಡ ಅಂತಾರಲ್ಲ, 80 ಗಿಡ ನಾನು ಮಾಡ್ಕೊಂಡೀನಿ ಕಟ್ಟಿಂಗ್ಲೇ. ಇನ್ನೂ ನಾ ಇದ್ರಾಗ ಕಟ್ಟಿಂಗ್ ಮಾಡ್ಕೊಂಡಂದ್ರೆ ಇನ್ನೂ 80 ಗಿಡ ನಾನು ಮಾಡ್ಕೋಬೋದು ಫ್ರೆಂಡ್ಸ. ಮತ್ತು ನನ್ನ ಹತ್ರ ಯಾವುದೇ ಅಲ್ಲಿ ಮನ್ಯಾಗ ಒಂದು ಡ್ರಮ್ಮೇ ಹೊಡಿಲಿ, ಒಂದು ಏನೇ ಒಂದು ಗ್ಲಾಸೇ ಹೊಡಿಲಿ, ಮತ್ತು ಒಂದು ಸರಿಮಕ್ಕೆ ಏನಾರ ನಾನು ತರ್ತೀನಲ್ಲ, ಭರಣಿ ಅದು ಇರ್ತಾವಲ್ಲ ಮನ್ಯಾಗ, ಖಾರ ಅದು ಹಾಕ್ತೀವಲ್ಲ ನಾವು, ಖಾರ ಪುಡಿ ಅದು ಹಾಕ್ತೀವಿ ಭರಣ್ಯಾಗ, ಆ ಭರಣಿ ಏನಾರ ಹೊಡೀಲಿ ಮಾಡಲಿ, ನಾನು ಅದೂ ಸ್ವಲ್ಪ ಹೋಲ್ ಹಾಕಿ ನಾನು ಅದ್ರಾಗೂ ನಾನು ಪಾಟ್ ಮಾಡ್ಕೋತೀನಿ. ಅದಕ್ಕೂ ಪಾಟ್ ಮಾಡಿ ಅದ್ರಾಗ ನಾ ಗಿಡ ಹಚ್ಕೋತೀನಿ. ಯಾವುದೆಲ್ಲ ಒಂದು ಕೆಲಸ ಮಾಡಬೇಕಾದ್ರೂ ಫ್ರೆಂಡ್ಸ, ನಾವು ಮನಸ್ಸಿಲ್ಲೇ ಮಾಡಿದೀವಿ ಆ ಕೆಲಸ ಅಂದ್ರೆ ನಮಗೆ ಅದ್ರಾಗ ಯಾವತ್ತೂ ಸಕ್ಸಸ್ಸು ಸಿಗ್ತದೆ. ನಾವು ಯಾವತ್ತೂ ಫೇಲ್ ಆಗಲ್ಲ ಅದ್ರಾಗ ಅಂತ ನಾನು ಅನ್ಕೋತೀನಿ. ನಾನು ಯಾವಾಗಲೂ ನೋಡಿರಿ ನವಣಿನೇ ತಂದು ನಾನು ಪಕ್ಷಿಗಳಿಗೆ ಹಾಕ್ತೀನಿ. ಮತ್ತು ಜೋಳ ಅಂತೂ ನಾನು ಹೆಚ್ಚಿಗೆ ಹಾಕಂಗಿಲ್ಲ. ನಾನು ಮೊದಲು ಹೇಳ್ದೆ ನಿಮಗೆ, ಪಕ್ಷಿಗಳಿಗೆ ಸಣ್ಣ ಗುಬ್ಬಿಗಳಿಗೆ ಜೋಳ ತಿನ್ನೋಕೆ ಸ್ವಲ್ಪ ಕಷ್ಟ ಆಗ್ತದೆ. ನೀವು ನಿಮ್ಮ ಪಕ್ಷಿಗಳಿಗೆ ಗಾರ್ಡನ್ ಇರಲಿ ನಿಮ್ಮ ಹತ್ರ ಇರದೇ ಇರಲಿ, ಪಕ್ಷಿಗಳಿಗೆ ಸಣ್ಣ ನವಣಿನೇ ಹಾಕ್ರಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಾಗ ಸಿಗೋಣ ಫ್ರೆಂಡ್ಸ. ಓಕೆ, ಬಾಯ್.